ಎಲ್ರಿಗೂ ನಮಸ್ಕಾರ. ನಾನು ಗಿರೀಶ್ ಅಂತ ಮ್ಯಾಂಗ್ಳೂರಿನಿಂದ. ನಾನು ಪಿರಮಿಡ್ ಇದಕ್ಕೆ ಸಂಸ್ಥೆಗೆ ಬಂದು ಸಾಧಾರಣ 3 ವರ್ಷ ಆಯಿತು. ನನಗೆ ತುಂಬ ಅನುಭವ ಆಗಿದೆ, ಇವತ್ತು ಕೂಡ ಅನುಭವ ಆಗಿದೆ. ಫಸ್ಟ್ ನಾನು ಸುಭಾಷ್ ಪತ್ರಿಜಿ, ಸ್ವರ್ಣಮಾಲಾ ಪತ್ರಿಜಿ ಈ ಪಿರಮಿಡ್ಗೆ ಪ್ಲಸ್ ಪ್ರೇಮ್ನಾಥ್ಜಿಗೆ ಪ್ಲಸ್ ವಿಶೇಷವಾಗಿ PMC ಅವರಿಗೆ ಚಿರಋಣಿ. ಯಾಕೆಂದರೆ ಈ PMC ಅವರು ಕೂಡ ನೋಡಿ ಇದು ತೆಗಿತಾ ಇದ್ದಾರೆ, ಅವರು ಕ್ಯಾಮರಾ ಎಲ್ಲ ಇದೆ ಅವರ ಹತ್ರ, ಲಕ್ಷಾಂತರ ಜನರಿಗೆ ಅವರು ಪ್ರಚರಿಸ್ತಾರೆ. ಅದನ್ನು ನಾವು ಮರೆಯೋ ಆಗಿಲ್ಲ. ಓಕೆ, ಇವತ್ತು ಬೆಳಿಗ್ಗೆ 10 ನಿಮಿಷ 3 ಸಲ ಧ್ಯಾನ ಆಯಿತು. ಧ್ಯಾನದಲ್ಲಿ ಕೂಡ ಸಣ್ಣ ಸಣ್ಣ ಒಂದು ಅನುಭವ ಆಗಿದೆ ನನಗೆ. ಅದು ಟೈಮ್ ಪಾಸ್ ಆದದೇ ಗೊತ್ತಾಗಲಿಲ್ಲ. ವಿಶೇಷ ಅಂದರೆ ಅಲ್ಲಿ ಬೆಳಿಗ್ಗೆ ಕೆಳಗೆ ಕೂತಾಗ ಕಣ್ಣ ಮೇಲೆ ನಾನು ಕೈ ಇಡುವಾಗ ಒಂದು ನೀಲಿ ಕಲರ್ದೊಂದು ಪರದೆ, ಅದರ ಮೇಲೆ ವೈಟ್ ಕಲರಿದೊಂದು ಬೆಳಕು, ಅದೇನಂತ ಗೊತ್ತಾಗಲಿಲ್ಲ ನನಗೆ ಒಂದು. ಮತ್ತು ಸೆಕೆಂಡ್ ಥಿಂಗ್, ನನಗೆ ಇದರ ಮುಂಚೆ ಕೆಲವೆಲ್ಲ ಅನುಭವ ಆಗಿದೆ ನನಗೆ. ಈಗ ಸಾಧಾರಣ ಒಂದು 6-8 ತಿಂಗಳಿಂದ ನೋಡ್ತಾ ಇದ್ದೇನೆ ನಾನು. ನನ್ನ ಬಲಗೈ ಅಂದರೆ ಈ ಭಾಗದಲ್ಲಿ ಪ್ರತಿ ಸಲ ನನಗೆ ಅಲ್ಲಿ ಆಸ್ಟ್ರಲ್ ಸರ್ಜರಿ ಅದಾಗೋದು. ಇವತ್ತು ನಾನು ಪ್ರೇಮ್ನಾಥ್ಜಿಗೆ ಕೇಳಿದೆ, ಇಲ್ಲ ನಿಮ್ಮದು ಆ ಜಾಗದಲ್ಲಿ ನೆಗೆಟಿವಿಟಿ ಜಾಸ್ತಿ ಇದೆ, ಅದೆಲ್ಲ ಕಳಿಬೇಕು, ತದನಂತರ ಸರಿಯಾಗ್ತದೆ ಅಂತ ಹೇಳಿದೆ. ಇಲ್ಲಿ ಎದೆ ಮೇಲೆ ಚುಚ್ಚಿದಾಗೆ ಆಗೋದು ಅದೆಲ್ಲ ಆಗ್ತಿತ್ತು, ಒಳಗೆ ಎಲ್ಲ ಹುಳ ತಿರುಗಾಡಿದಾಗೆ ಅದೆಲ್ಲ ಆಗ್ತಿತ್ತು. ಬಟ್ ಅದರಿಂದ ಏನು ನನಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ಇವನ್ನ ಇದರ ಮುಂಚೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಭುಜದ ಬ್ಯಾಕ್ ಸೈಡೆಲ್ಲ ಸ್ವಲ್ಪ ನೋವೆಲ್ಲ ಆಗ್ತಿತ್ತು. ಧ್ಯಾನ ಆದ ನಂತರ ನಿಲ್ತಿದ್ದು. ಅದೊಂದು ವಿಚಿತ್ರ ಅದು. ಬಟ್ ಒಂದು ವಿಶೇಷ, ಇದರಲ್ಲಿ ಸೈಡ್ ಇಫೆಕ್ಟ್ ಇಲ್ಲ. ನಮಗೆ ಕಾಣಿಸ್ತದೆ ಇದು ಸೈಡ್ ಇಫೆಕ್ಟ್ ಅಂತ. ಪಿರಮಿಡ್ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ. ಇದರಲ್ಲಿ ಸೈಡ್ ಇಫೆಕ್ಟ್ ಅಂತೂ ಇಲ್ಲವೇ ಇಲ್ಲ. ಮತ್ತು ಏನಾದರೂ ನೆಗೆಟಿವ್ ಇದ್ದರೆ ಅದು ತೆಗೆದು ಬಿಡ್ತದೆ, ಅದನ್ನ ಪೂರ್ಣ ವಿಶ್ವಾಸ ಇದೆ ಫ್ರೆಂಡ್ಸ್. ಸೊ ನಮ್ಮದೇನಾದರೂ ಅನುಭವ ಇದ್ದರೆ ಆರಾಮದಲ್ಲಿ ಹೇಳ್ಕೊಳ್ಬೇಕು. ಯಾಕೆಂದರೆ ಈ ನಮ್ಮ ಚಾನಲ್ ಲಕ್ಷಾಂತರ ಜನರಿಗೆ ಮುಟ್ತದೆ. ಅವರು ನಮ್ಮ ಪಿರಮಿಡ್ ಜಗತ್ತಿಗೆ ಬಂದು ಸೇರ್ತಾರೆ. ದಯವಿಟ್ಟು ಎಲ್ಲರೂ ನಿಮ್ಮ ಅನುಭವ ಹೇಳಬೇಕಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸುಭಾಷ್ ಪತ್ರಿಜಿಯವರು, ಸ್ವರ್ಣಮಾಲಾ ಪತ್ರಿಜಿಯವರು ಹಾಗೂ ಭಾರತಿ ಮೇಡಮ್ನವರಿಗೆ ಕೋಟಿ ಧನ್ಯವಾದಗಳನ್ನ ಹೇಳ್ತೇನೆ. ನಾನು ಆರೋಗ್ಯದಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ. ಅಂದರೆ ಜಾಯಿಂಟ್ ಪೇಯ್ನ್ಸ್, ತುಂಬ ಜಾಯಿಂಟ್ ಪೇಯ್ನ್ಸ್, ಎಷ್ಟೋ ಔಷಧಿಗಳನ್ನು ಮಾಡಿದೆ, ಆದರೆ ನನಗೆ ಕಡಿಮೆ ಅಂತ ಆಗಿರಲಿಲ್ಲ. ಆದರೆ ಇವಾಗ ನಾನೀಗ ನನ್ನ ಹೆಸರು ಲತಾ, ನಾನು ಇಲ್ಲಿ ಮಿಜಾರ್ ಹತ್ತಿರ ನಮ್ಮ ಮನೆ. ಇದು ಧ್ಯಾನಕ್ಕೆ ಬಂದು 10 ತಿಂಗಳಾಗ್ತಾ ಬಂತು. ದಿನ 3 ಟೈಮ್ಸ್ ಮಾಡ್ತಾಯಿದ್ದೆ, 3 ಗಂಟೆಗಳ ಕಾಲ ಮಾಡ್ತೇನೆ, ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಈ ಧ್ಯಾನಕ್ಕೆ ಬಂದ ಮೇಲೆ ಯಾವುದೇ ನೆಗೆಟಿವ್ ಥಾಟ್ಸ್ ನನಗೆ ಬರ್ತಾ ಇಲ್ಲ, ಎಲ್ಲ ಪಾಸಿಟಿವ್ ಥಾಟ್ಸೇ ಬರ್ತಾ ಉಂಟು. ಮತ್ತು ಮನಸ್ಸಿಗೆ ಧೈರ್ಯ ಬಂದಿದೆ. ಸ್ಟಾರ್ಟಿಂಗ್ ನನಗೆ ಹೆಲ್ತ್ ಪ್ರಾಬ್ಲಮ್ ಇರುವಾಗ ರಾತ್ರಿಯೆಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ. ಇವಾಗ ಈ ಧ್ಯಾನ ಮಾಡಲಿಕ್ಕೆ ಸ್ಟಾರ್ಟ್ ಆದ ನಂತರ ಆ ಥರದ ಪ್ರಾಬ್ಲಮ್ಗಳು ಯಾವುದೂ ಇಲ್ಲ. ತುಂಬ ಆರಾಮಾಗಿದ್ದೇನೆ. ಮನಸ್ಸಿಗೆ ಒಳ್ಳೊಳ್ಳೆ ವಿಷಯಗಳೇ ಸಿಗ್ತದೆ. ಮತ್ತು ಅಷ್ಟದ ಧ್ಯಾನಕ್ಕೆ ಬಂದ ನಂತರ ವಿಶೇಷವಾಗಿ ನನಗೆ ಏನಂತ ಹೇಳಿದರೆ, ನಮ್ಮ ದೇಹವನ್ನು ನಾವು ಪ್ರೀತಿಸಬೇಕು ಅಂತ ಅದು ಗೊತ್ತೇ ಇರಲಿಲ್ಲ. ಯಾರು ಏನಿದ್ರೂ ನಮ್ಮನ್ನು ಬೇರೆಯವರು ಪ್ರೀತಿಸಬೇಕು, ನಾವು ಬೇರೆಯವ್ರನ್ನ ಪ್ರೀತಿಸಬೇಕು, ಅಷ್ಟೇ ಇದ್ದದು. ಹಾಗಾಗಿ ಇಷ್ಟು ಸಮಯವು ಯಾವುದು ನಮ್ಮ ದೇಹಕ್ಕೆ ಒಂದು ಸ್ವಲ್ಪ ಟೈಮೇ ಕೊಡ್ತಿರಲಿಲ್ಲ. ಯಾವಾಗ ಸಹ ಏನಿದ್ರೂ ಕೆಲಸ ಮಾಡಿಕೊಂಡು ಇಷ್ಟು ಸಮಯ ಸಹ. ಇವಾಗ ಧ್ಯಾನಕ್ಕೆ ಬಂದ ನಂತರ ಗೊತ್ತಾಯಿತು ನಮ್ಮ ದೇಹವನ್ನು ನಾವು ಪ್ರೀತಿಸಬೇಕು ಅಂತೇಳಿ. ಆ ಪ್ರೀತಿಸಬೇಕು ಅಂತ ಗೊತ್ತಾದ ನಂತರ ಪ್ರತಿದಿನ ಈಗ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಒಂದು 5-10 ನಿಮಿಷ ನಮ್ಮ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ನಾವು ಥ್ಯಾಂಕ್ಸ್ ಅಂತ ಹೇಳಿದಾಗಲೇ ನನಗೆ ಎಷ್ಟೋ ಸಮಾಧಾನ, ನನಗೆ ಎಷ್ಟೋ ದೇಹದ ನೋವುಗಳೆಲ್ಲ ವಾಸಿಯಾದಾಗೆ ಆಗ್ತಾ ಉಂಟು. ಹಾಗೆ ಇದು ನಾನು ಈ ಧ್ಯಾನಕ್ಕೆ ಬಂದ ನಂತರ ನನ್ನ ಈ ಜಾಯಿಂಟ್ ಪೇಯ್ನ್ಸ್ ತುಂಬ, ಅಂದರೆ 100ರಲ್ಲಿ ಒಂದು 80% ಕಡಿಮೆ ಆಗಿದೆ. ಇನ್ನೊಂದು 20% ಅದು ಖಂಡಿತ ಕಡಿಮೆ ಆಗ್ತದೆ ನನಗೆ ನಂಬಿಕೆ ಇದೆ. ಹಾಗೆ ಎಲ್ಲರೂ ಸಹ
ಧ್ಯಾನವನ್ನು ಮಾಡಿ ನಮ್ಮ ಆರೋಗ್ಯವನ್ನು ನಾವೇನು ಸರಿಪಡಿಸ್ಕೊಳ್ಳೋಣ ಅಂತ ಹೇಳಿಕೊಂಡು PMC ಅವರಿಗೆ ಧನ್ಯವಾದ ಹೇಳಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.